ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೊಂಟಿದ್ದೀವಿ, ನಮ್ಮ ಹೊಲಕ್ಕೆ ಹೊಂಟಿವಿ. ನೋಡೋಣ ಬರ್ರಿ ಹೊಲದ ಕಡೆ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಕಡೆ ನಾವು ಒಂಥರ ಹಳ್ಳಿ ಜನಗಳೇ, ನಮ್ಮದು ಹಳ್ಳಿನೇ, ಬಟ್ ಹಳ್ಳಿ ಥರ ಇರೋ ಸಿಟಿ ನಮ್ಮದು. ಹೊಲಗಳು ತೋರಿಸ್ತೀನಿ, ನಮ್ಮ ಕಡೆ ಹೊಲಗಳು ಹೆಂಗಿದಾವೆ ಅಂತೇಳಿ, ಯಾವ ಬೆಳೆ ಹಾಕ್ತು ಅಂತೇಳಿ ಬನ್ನಿ ತೋರಿಸ್ತೀನಿ. ನೋಡ್ರಿ, ರಾತ್ರಿಯಾಗ ನೀರು ಕಟ್ಯಾನಂತ ನಮ್ಮ ಹುಡುಗ ಒಬ್ಬನೇ ತಿರುಗಾಡೋಣಂತ. ರಾತ್ರಿ ಮೆಣಸಿನ್ಕಾಯಿ ನೀರು ಕಟ್ಯಾನಂತ. ನೋಡ್ರಿ, ನಮ್ಮ ಕಡೆ ಇರುವಂಥ ಬೆಳೆಗಳು ತೋರಿಸ್ತೀನಿ. ಇದು ಯಾವ ಬೆಳೆ ಅಂತ ಹೇಳ್ರಿ, ನಿಮ್ಗೆ ಗೊತ್ತಿದ್ರ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಇದು ನಮ್ಮ ಹೊಲನೇ. ನೋಡ್ರಿ, ಹತ್ತಿ, ನಮ್ಮ ಕಡೆಗೆ ಹತ್ತಿ ಈ ಥರ ಇದ್ದಾವೆ. ಇನ್ನೂ ಚೆನ್ನಾಗಿದ್ದಾವೆ, ಬಟ್ ಇಲ್ಲಿ ನಮ್ಮ ಏರಿಯಾದಾಗಿರೋದಂತೂ ಹತ್ತಿ ಈ ಥರ ಇದ್ದಾವೆ. ಹೊಲ್ದಾಗೂ ಏರಿಯಾಗಳು ಅಂತ ಇದಾವೆ, ಗೊತ್ತು ನಿಮ್ಗೆ. ನೋಡಿ ಫ್ರೆಂಡ್ಸ್, ನಮ್ಮದು ಮೆಣಸಿನ್ಕಾಯಿ ಯಾವ ಥರ ಇದೆ ಅಂತ. ಇವು ಯಾವ ಮೆಣಸಿನ್ಕಾಯಿ ಅಂತ ಕಮೆಂಟ್ ಮಾಡಿರಿ. ನನಗೆ ಮೆಣಸಿನ್ಕಾಯದಲ್ಲಿ ಗೊತ್ತಿಲ್ಲ, ಅಷ್ಟು ಬಗ್ಗೆ ಗೊತ್ತಿಲ್ಲ, ಬಟ್ ಮೆಣಸಿನ್ಕಾಯಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ, ಅದ್ರಾಗೇನು ತಪ್ಪಿಲ್ಲ. ಹೊಲದಲ್ಲಿ ಈ ಥರ ಹಾಕಿರ್ತಾರೆ, ಎದಕ್ಕಂತ ನಿಮ್ಗೆ ಗೊತ್ತಿರ್ತಂತೀನಿ. ನನಗೂ ಗೊತ್ತು ಎದಕ್ಕೆ ಹಾಕಿರ್ತಾರೆ ಅಂತ. ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ ತಿಳಿಸಿ. ಯಾಕಂದರೆ ಇದು ಎದಕ್ಕೆ ಹಾಕ್ತಾರಂತ ಹೇಳ್ಬಿಡ್ತೀನಿ ನಾನೇ. ಹೊಲಕ್ಕೆ ಅಂದರೆ ಹೊಲದಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದಿದ್ರೆ ದೃಷ್ಟಿ ಆಗಬಾರ್ದು ಅಂಥೇಳಿ. ಯಾಕಂದರೆ ಮನುಷ್ಯನ ಕಣ್ಣು ಬೀಳೋದು ಡೈರೆಕ್ಟ್ರು ಈ ಗೊಂಬೆಗೆ ಬೀಳುತ್ತೆ. ಯಾಕಂದರೆ ಇದು ಒಂಥರ ದೃಷ್ಟಿ ಗೊಂಬೆ. ನಾನು ಹೇಳೋದು ಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತಾ. ನಾನೇನು ದೊಡ್ಡ ತತ್ವಜ್ಞಾನ ಅಲ್ಲ ಇದ್ರ ಬಗ್ಗೆ ಹೇಳೋಕೆ. ಬಟ್ ನಾನು ಹೇಳೋ ಪ್ರಕಾರ ಹೇಳಕ್ಕೆ ಕುಂತಿದ್ದೀನಿ ಅಷ್ಟೇ. ಹೇಳ್ಬೇಕಂತ ಹೇಳಿದ್ದೀನಿ, ರೂಲ್ಸ್ ಪ್ರಕಾರ ಹೇಳಕ್ಕೆ ಕುಂತಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇವತ್ತು ಹೊಲದಲ್ಲಿ ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಈ ಥರ ಇದ್ದೀವಿ. ಗೊತ್ತಲ್ಲ, ನಾವು ರೈತರ ಮಕ್ಕಳು. ಯಾವ ಥರ ಇದ್ರೂ ರಾಜರೇ. ನಾವು ಕೆಲಸ ಮಾಡ್ತೀವಿ. ಹೂವು ನೋಡಿದ್ರೆ ಮೊದಲು ನೆನಪಾಗೋದೆ ಏನು ನೆನಪಾಗುತ್ತೆ ಅಂತ ನನಗೆ ಗೊತ್ತು. ನೀವೇನು ನೆನಪು ಮಾಡ್ಕೊತೀರ ಅಂತ ಹೇಳೋದು ಬೇಕಾಗಿಲ್ಲ. ಸೊ ಹೂವು ಎಷ್ಟು ನೈಸ್ ಇದೆಯಲ್ಲ, ಈ ಹೂವು ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟರೆ ಎಷ್ಟು ಚಂದ ಇರ್ತಲ್ಲ ಲೈಫು. ಯಾರ್ಯಾರೋ ಮಿಸ್ ಮಾಡ್ಕೊತಾರಪ್ಪ. ನೋಡಿಗ ಚಿಟ್ಟೆ ಸಂತಿಗೆ ನೋಡ್ರಿ, ಹೂವು ಎಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಿದ್ರೆ ಹೇಳ್ರಿ, ಕಟ್ ಕಳಿಸ್ತೀನಿ. ನಿಮ್ಮ ಮನೆ ಅಡ್ರೆಸ್ ಹಾಕಿ. ಬೇಕಿದ್ರೆ, ಬೇಕಿಲ್ಲ ಅಂದರೆ ಇಲ್ಲೇ ಹೂವು ವಿಡಿಯೋದಲ್ಲಿ ನೋಡ್ಕೊಂಬಿಡಿ. ಇಲ್ಲಿ ಏನು ಸ್ಪೆಷಲ್ ಅಂದ್ರೆ ದೇವ್ರಿದ್ದಾನೆ, ಒಂಥರ ನಾಗಪ್ಪ ಅನ್ಕೋರಿ. ನಾಗಪ್ಪ, ಮೈ ಬಾಸ್ ಈಸ್ ಆಂಜನೇಯ ಇಲ್ಲಿದ್ದಾರೆ ಅಂತೇಳಿ ನಮ್ಮ ತಾತನವರು ಮುತ್ತಾತನವರು ಎಲ್ಲರೂ ಹೇಳಿದ್ದಾರೆ. ತಾತನವರು ಮುತ್ತಾತನವರು ಹೇಳಕ್ಕೆ ಬರಲ್ಲ, ತಪ್ಪಾದರೆ ಕ್ಷಮೆ ಇರಲಿ. ಏನೋ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ. ಪರಂಪರೆಯಿಂದ ಬಂದು ಈ ಥರ ಪೂಜೆ ಮಾಡ್ತಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ದೇವ್ರಿದ್ದಾನೆ ಅಂತ ನಂಬಿಕೆ ಇದೆ, ನಂಬಿಕೆನೂ ನಿಜ. ನಂಬಿಕೆ ಯಾವತ್ತಿಗೆ ಸುಳ್ಳಾಗಲ್ಲ. ದೇವ್ರೇ ನಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಬಿಡಪ್ಪ ತಂದೆ ಬಾಸ್ ಆಂಜನೇಯ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕೈಗಿಟ್ಟಿನಿ, ಪ್ರತಿಫಲ ನಾವು ಕೊಡ್ತೀವಿ. ಅದರಲ್ಲಿ ಸ್ವಲ್ಪ ಕರುಣೆ ನಿಂದಿರ್ಲಪ್ಪ ಅಂತ ನಾನು ಕೇಳ್ಕೊತಿದ್ದೀನಿ. ದೇವ್ರೇ